ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಫಿಸಿಕ್ಸ್ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ರೇ ಆಪ್ಟಿಕ್ಸು ಮತ್ತು ವೇವ್ ಆಪ್ಟಿಕ್ಸಿನ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಎಲ್ಲವೂ ಸಾಲ್ವ್ ಮಾಡಿದ್ದೀನಿ. ಅದೇ ರೀತಿ ವೇವ್ ಆಪ್ಟಿಕ್ಸಿನ ಕಂಪ್ಲೀಟ್ ಸಿನಾಪ್ಸಿಸ್ನ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕಂದರೆ ವೇವ್ ಆಪ್ಟಿಕ್ಸಿಂದ 3 to 4 ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಬರುತ್ತೆ. ನೋಡಿ, ಈ ಒಂದು ಕ್ಲಾಸಲ್ಲಿ ನಾನು ಆಸಿಲೇಷನ್ ಚಾಪ್ಟರಲ್ಲಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊತಾ ಹೋಗಿ, ಯಾಕಂದರೆ ಪ್ರತಿ ಇಯರು ನಿಮಗೆ ಒಂದೊಂದು ಕ್ವಶನ್ಸ್ನ ಕೇಳ್ತಾ ಬಂದಿದ್ದಾರೆ. ಇದೇ ಮಾಡಲಲ್ಲಿ ನಿಮಗೆ ಈ ವರ್ಷನ ಕೇಳೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಕಾನ್ಸೆಪ್ಟು ಮತ್ತು ಫಾರ್ಮುಲಾಗಳನ್ನ ನೀವು ಒಂದು ಕಡೆ ನೋಟ್ ಮಾಡಿಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆ, ಲೆಟ್ಸ್ ಸಾಲ್ವ್ ದ ಪ್ರೀವಿಯಸ್ ಇಯರ್ ಕರ್ನಾಟಕ CET ಕ್ವಶನ್ಸ್. ಫಸ್ಟ್ ಕ್ವಶನ್, 2 simple harmonic motions are represented by y1 is equal to 5 sin 2 pi t plus root 3 cos 2 pi t and y2 is equal to 5 sin 2 pi t plus pi by 4. The ratio of their amplitudes is. ನೋಡಿ, ಕ್ವಶನಲ್ಲಿ 2 ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ನ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಹೇಗಿದೆ ಅಂದರೆ y1 is equal to 5 of sin 2 pi t plus root 3 cos 2 pi t. Another one equation ಕೊಟ್ಟಿದ್ದಾರೆ, y2 is equal to 5 sin 2 pi t plus pi by 4. Okay, these are the 2 equations. ನೋಡಿ, ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ಆಂಪ್ಲಿಟ್ಯೂಡ್ ಆಫ್ ದ 2 ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಅಂತ ಕೇಳಿದ್ದಾರೆ. ಲೆಟ್ ಮೂವ್ ಆನ್ ಟು ದ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ನೋಡಿ, ಫಸ್ಟ್ ಟಾಸ್ಕ್ ಇಲ್ಲಿ ಏನಪ್ಪ ಅಂದರೆ ಕೊಟ್ಟಿರ್ತಕ್ಕಂಥ ಗಿವನ್ ಸಿಂಪಲ್ ಹಾರ್ಮೋನಿಕ್ ಈಕ್ವೇಷನ್ಸ್ನ ಸ್ಟ್ಯಾಂಡರ್ಡ್ ಫಾರಮಲ್ಲಿ ರೆಪ್ರೆಸೆಂಟ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಫಾರಮ್ ಇರ್ತಕ್ಕಂಥದ್ದು ನಿಮಗೆ y is equal to a sin omega t plus pi ಆರ್ y is equal to a cos omega t plus pi. ಈ ಎರಡು ಫಾರಮಲ್ಲಿ ಯಾವ ಫಾರಮಲ್ಲಿ ಬರ್ಕೊಂಡ್ರು ನೋ ಪ್ರಾಬ್ಲಮ್. ನೋಡಿ, ಈ ಒಂದು ಈಕ್ವೇಷನ್ ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರಮಲ್ಲಿ ಇದೆ. ಎ ಜಾಗದಲ್ಲಿ 5 ಇದೆ. ಇಲ್ಲಿ ಎ ಅನ್ನೋದು ಆಂಪ್ಲಿಟ್ಯೂಡ್ ಆಫ್ ದ ಆಸಿಲೇಷನ್. ಸೊ ನಾವಿವಾಗ ಆಂಪ್ಲಿಟ್ಯೂಡ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡೈರೆಕ್ಟ್ಲಿ ಆಂಪ್ಲಿಟ್ಯೂಡ್ ಆಫ್ ದ ಸೆಕೆಂಡ್ ವೇವ್ 5 ಅಂತ ಬರ್ಕೊಂಡ್ಬಿಡ್ಬೋದು. ದೇರ್ ಇಸ್ ನೋ ಪ್ರಾಬ್ಲಮ್. ಈಗ ಫಸ್ಟ್ ವೇವಿನ ಆಂಪ್ಲಿಟ್ಯೂಡ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಿ ಡೈರೆಕ್ಟಾಗಿ 5 ಅಂತ ಬರ್ಕೋಬಾರ್ದು, ಯಾಕಂದರೆ ಇದು ಸ್ಟ್ಯಾಂಡರ್ಡ್ ಈಕ್ವೇಷನಲ್ಲಿ ಇಲ್ಲ. ಸ್ಟ್ಯಾಂಡರ್ಡ್ ಈಕ್ವೇಷನ್ಗೆ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಏನಿದೆ, ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮಲ್ಲಿ ಇದೆ ಇದು. ಸೊ ಮೀನ್ಸ್ ಒಮೆಗಾ ಟಿ ಪ್ಲಸ್ ಪೈ ಎ. ಸೊ ನಾನು ಒಮೆಗಾ ಟಿನ ಏನಂತ ಎ ತಗೊಂಡು ಪೈನ ಬಿ ಅಂತ ತಗೊಂಡ್ರೆ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮಲ್ಲಿ ಇದೆ. ಇದನ್ನು ಕೂಡ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮಲ್ಲಿ ಬರ್ಕೊಂಡ್ರೆ ನನಗೇನಾಗುತ್ತೆ, ಸ್ಟ್ಯಾಂಡರ್ಡ್ ಈಕ್ವೇಷನ್ ಫಾರ್ಮಲ್ಲಿ ಬರುತ್ತೆ. ಅದಕ್ಕೆ ಯಾವ ರೀತಿ ಮಾಡಿಫೈ ಮಾಡ್ತೀನಿ ಅಂದರೆ, y1 is equal to 5 ಆಗೇ ಇರಲಿ. ನೋಡಿ, ಇಲ್ಲಿ ಏನು ಮಾಡ್ತೀನಿ ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, 2 ಇಂದ ಡಿವೈಡ್ ಮಾಡ್ತೀನಿ. ಸರ್, 2ನೇ ಹೇಗೆ ಮಲ್ಟಿಪ್ಲೈ ಡಿವೈಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಅಂತ ಅಂದರೆ ನೋಡಿ, ಇಲ್ಲಿ ಆ್ಯಂಗಲ್ ತೊಗೊಳ್ತಕ್ಕಂಥದ್ದು. ಸೊ ರೂಟ್ 3 ಇರೋದ್ರಿಂದ ರೂಟ್ 3/2 ಬೈ 2ನ ಡಿವೈಡ್ ಮಾಡಿದಾಗ ಏನಾಗುತ್ತೆ, ರೂಟ್ 3/2 ಬರುತ್ತೆ. ರೂಟ್ 3/2 ನಾವು ಕಾಸ್ 60 ಡಿಗ್ರಿ, ಕಾಸ್ 30 ಡಿಗ್ರಿಗೆ ಹಾಕೋಬೋದು, ಅಥವಾ ಸೈನ್ 60 ಡಿಗ್ರಿಗೂ ಬರ್ಕೋಬೋದು. ದಟ್ಸ್ ವೈ ನಾನು ಇಲ್ಲಿ ರೂಟ್ 3 ಇರೋದ್ರಿಂದ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ 2 ಮಾಡ್ತೀನಿ. ಸೊ ಇಲ್ಲಿ 2ನ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ದೀನಿ, ರಿಮೈನಿಂಗ್ ಏನೋ ಸೈನ್ 2 pi t ಪ್ಲಸ್ ಇಲ್ಲೂ ಕೂಡ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, 2 ಇಂದ ಡಿವೈಡ್ ಮಾಡ್ತೀನಿ. ಅದೇ ರೀತಿ ರೂಟ್ 3 ಆಸ್ ಇಟ್ ಈಸ್ ಕಾಸ್ 2 pi t. ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡಬೇಕು, ಸುಮ್ಮನೆ ಮಲ್ಟಿಪ್ಲೈ ಮಾಡೋದಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೇಮ್ ಈಕ್ವೇಷನ್ ರೀಟ್ರೇಸ್ ಆಗಬೇಕು. ನೋಡಿ, 2 ಕ್ಯಾನ್ಸಲ್ ಆಗಿ ಸೇಮ್ ಈಕ್ವೇಷನ್ ಬರುತ್ತೆ, ಇಲ್ಲೂ 2 ಗೆಟ್ ಕ್ಯಾನ್ಸಲ್ ಆಗಿ ಸೇಮ್ ಈಕ್ವೇಷನ್ಸ್ ಬರುತ್ತೆ. ಸೊ ನಾನು ಇಲ್ಲಿ 2ನ ಕಾಮನ್ ತಗೊಂಡ್ರೆ 5 into 2 ರಿಮೈನಿಂಗ್ ನೋಡಿ 1/2 ಸೈನ್ ಆಫ್ 2 pi t ಪ್ಲಸ್ ಇಲ್ಲಿ ರೂಟ್ 3/2 ಕಾಸ್ ಆಫ್ 2 pi t. ಸೊ ಇದನ್ನ ಎ ಅಂತ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಇದು 10 ಆಯಿತು. 1/2 ನೋಡಿ, ಇಲ್ಲಿ ಸೈನ್ ಎ ಆಲ್ರೆಡಿ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮಲ್ಲಿ ಬರ್ಕೋಬೇಕು. ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಇಲ್ಲಿ ಸೈನ್ ಎ ಇರೋದ್ರಿಂದ ಇದು ಸೈನ್ ಕಾಸ್ ಬಿ ಬರಬೇಕು. ಕಾಸ್ ಬರಬೇಕಾಗಿರೋದ್ರಿಂದ 1/2 ಅಂದರೆ ಕಾಸ್ 60 ಡಿಗ್ರಿ. 60 ಡಿಗ್ರಿ ಈಸ್ ನಥಿಂಗ್ ಬಟ್ π/3. ಓಕೆ, ಸೊ ಸೈನ್ ಆಫ್ 2 pi t ಆಸ್ ಇಟ್ ಈಸ್ ಪ್ಲಸ್ ರೂಟ್ 3/2 ಅಂದರೆ ಇಲ್ಲಿ ಆಲ್ರೆಡಿ ಕಾಸ್ ಬಂದಿದೆ, ಸೈನಲ್ಲಿ ಬರ್ಕೋಬೇಕು. ಸೈನ್ 60 ಡಿಗ್ರಿ, ಸೈನ್ 60 ಡಿಗ್ರಿ ಈಸ್ ರೂಟ್ 3/2. ಸೊ π/3 ಕಾಸ್ ಆಫ್ 2 pi t. ಸೊ ದಿಸ್ ಇಸ್ ಎ ಆಯಿತು, ಇದು ಬಿ ಆಯಿತು ಅಲ್ವಾ? ಎ, ದಿಸ್ ಇಸ್ ಬಿ. ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ, ದಟ್ ಈಸ್ ಈಕ್ವಲ್ ಟು 10 sin of
a is nothing but 2 pi t plus b is nothing but pi by 3. Sin a plus b is nothing but sin a cos b plus cos a sin b. ಕನ್ವರ್ಷನ್ ಆಯಿತು ನೋಡಿ. ಇದು ಸ್ಟ್ಯಾಂಡರ್ಡ್ ಇಕ್ವೇಷನ್ ಬಂತಲ್ವಾ, ಎ ಸೈನ್ ಒಮೆಗಾ ಟಿ ಪ್ಲಸ್ ಪೈ ವಾಟ್ ಎವರ್ ಮೇ ಬಿ ದ ಪೈ. ಈ ಫೇಸ್ ಎಷ್ಟಾದ್ರೆ ಇಲ್ಲಿ ಇನಿಷಿಯಲ್ ಫೇಸ್ ದರ್ ಇಸ್ ನೋ ಪ್ರಾಬ್ಲಮ್, ಅರ್ಥ ಆಗ್ತಿದೆಯಲ್ವಾ. ಸೊ ಎ ಸೈನ್ ಒಮೆಗಾ ಟಿ ಪ್ಲಸ್ ಪೈ, ಎ ಸೈನ್ ಒಮೆಗಾ ಟಿ ಪ್ಲಸ್ ಪೈ. ಸೊ ಇಲ್ಲೇನು ಬಂತು, ಆಂಪ್ಲಿಟ್ಯೂಡ್ ಆಫ್ ದ ಆಸಿಲೇಷನ್ ಹಾಗಾದರೆ 10 ಬಂತು ನೋಡಿ, ಆಂಪ್ಲಿಟ್ಯೂಡು 10 ಬಂದಿದೆ. ಸೊ ರೇಷಿಯೋ ಕೇಳಿದರೆ a1/a2 ಇಸ್ ಈಕ್ವಲ್ ಟು ಎಷ್ಟಾಯಿತು 10/5. ಸೊ 5 1s 5 2s 2, ಆರ್ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ 2:1, ಯಾಕಂದರೆ ಇಲ್ಲಿ 1 ಇದೆ ಏನೂ ಇಲ್ಲ ಅಂದರೆ. ಸೊ ಆನ್ಸರ್ ಫಾರ್ ದ ಕ್ವಶನ್ 2:1. ನೆಕ್ಸ್ಟ್ ಕ್ವಶನ್, ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಸ್ ಎ ಪೀರಿಯಡ್ ಆಫ್ 6 seconds. The time taken by the particle to move from the mean position to the half of the amplitude starting from the mean position ಅಂತ ಹೇಳಿದ್ದಾರೆ ನೋಡಿ. ಕ್ವಶನಲ್ಲಿ ಟೈಮ್ ಪೀರಿಯಡ್ನ ಕೊಟ್ಟಿದ್ದಾರೆ. ದೇ ಆರ್ ಗಿವನ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಇಸ್ 6 seconds. ಹಾಗಾದರೆ ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಟು ರೀಚ್ ದ ಹಾಫ್ ಆಫ್ ಇಟ್ಸ್ ಆಂಪ್ಲಿಟ್ಯೂಡ್. ಆಂಪ್ಲಿಟ್ಯೂಡ್ ಏನು ತಗೊಂಡ್ರೆ a/2ಗೆ ರೀಚ್ ಆಗೋಕ್ಕೆ x is equal to a/2 ಕೊಟ್ಟಿದ್ದಾರೆ. ಹಾಗಾದರೆ ಟೈಮ್ ಟೇಕನ್ ಏನಂತ ಹೇಳಿದ್ದಾರೆ. We know that the representation of simple harmonic motions are y is equal to a sin omega t or y is equal to a cos omega t plus pi ಅಂತಲೂ ಬರ್ಕೋಬೋದು. ಫೇಸ್ ಇಲ್ಲಿ ಕೊಟ್ಟಿರೋದ್ರಿಂದ ನಾನು ಫೇಸ್ನ ಎಲಿಮಿನೇಟ್ ಮಾಡಿದ್ದೀನಿ. ಸೊ ಆಸಿಲೇಷನ್ ಏನಾದರೂ ಮೀನ್ ಪೊಸಿಷನಿಂದ ಸ್ಟಾರ್ಟ್ ಆಯಿತು ಅಂದರೆ ಈ ಇಕ್ವೇಷನ್ನ ಯೂಸ್ ಮಾಡಿ, ಆಸಿಲೇಷನ್ ಏನಾದರೂ ಎಕ್ಸ್ಟ್ರೀಮ್ ಪೊಸಿಷನಿಂದ ಸ್ಟಾರ್ಟ್ ಆಯಿತು ಅಂದರೆ ನೀವು ಈ ಇಕ್ವೇಷನನ್ನು ಯೂಸ್ ಮಾಡಬೇಕು. ಕ್ವಶನಲ್ಲಿ ಆಸಿಲೇಷನ್ ಸ್ಟಾರ್ಟ್ ಫ್ರಮ್ ದ ಮೀನ್ ಪೊಸಿಷನ್ ಅಂತ ಇದೆ, ಹಾಗಾಗಿ ನಾನು ಈ ಇಕ್ವೇಷನ್ನ ತೊಗೊಳ್ತೀನಿ. ನೆನ್ಪಿಟ್ಕೊಳ್ಳಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಇದನ್ನು ಮೀನ್ ಪೊಸಿಷನ್ ಅಂತ ತೊಗೊಂಡ್ರೆ, ಓಕೆ ದಿಸ್ ಇಸ್ ದ ಮೀನ್ ಪೊಸಿಷನ್, y is equal to 0. ನೀವು y ಆದರೂ ತೊಗೋಬೋದು, ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಆದರೂ ತೊಗೋಬೋದು. ಡಿಸ್ಪ್ಲೇಸ್ಮೆಂಟು ಅದು ನಿಮಗೆ ಬಿಟ್ಟಿದ್ದು. ಎಕ್ಸ್ ಅಂತ ತೊಗೊಂಡ್ರೆ ಎಕ್ಸ್ ಅಂತ ಇಲ್ಲಿ ಬರ್ಕೊಳ್ಳಿ, ಇಲ್ಲೂ ಕೂಡ ಎಕ್ಸ್ ಬರ್ಕೊಳ್ಳಿ. y ಅಂತ ತೊಗೊಂಡ್ರೆ y ಅಂತ ಬರ್ಕೊಳ್ಳಿ. ಸೊ ಮೀನ್ ಪೊಸಿಷನನ್ನು ನಾನು y is equal to 0 ಅಂತ ತೊಗೊಳ್ತೀನಿ. ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ ಎಷ್ಟು, 6 seconds. ನೋಡಿ ಆಸಿಲೇಷನ್ ಈಗ ಸ್ಟಾರ್ಟ್ ಆದರೆ ಎಕ್ಸ್ಟ್ರೀಮ್ ಪೊಸಿಷನ್ ಮೀನ್ಸ್ y is equal to +aಗೆ ರೀಚ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ, ಇಲ್ಲಿಂದ ಇಲ್ಲಿಗೆ ತೊಗೊಳ್ತಕ್ಕಂಥ ಟೈಮು t/4 ಆಗಿರುತ್ತೆ. ಯಾಕಂದರೆ ಒಂದು ಕಂಪ್ಲೀಟ್ ಆಸಿಲೇಷನ್ ಅಂದರೆ t seconds. ಹಾಗಾದರೆ ಈ ಮೀನ್ ಪೊಸಿಷನಿಂದ ಎಕ್ಸ್ಟ್ರೀಮ್ಗೆ ಹೋಗೋಕ್ಕೆ ಟೈಮ್ ಟೇಕನ್ ವಿಲ್ ಬಿ t/4. ಅದೇ ರೀತಿ ವಾಪಸ್ ಈಗ ಬರುತ್ತಲ್ವ, ವಾಪಸ್ ಇಲ್ಲಿಗೆ ಬರೋಕ್ಕೂ ಎಷ್ಟು ತೊಗೊಳುತ್ತೆ ಟೈಮು, t/4ನೇ ತೊಗೊಳುತ್ತೆ. ಮತ್ತು ಇಲ್ಲಿಂದ ಈಗ ಹೋಗ್ಬೇಕಲ್ವಾ, ಇಲ್ಲಿಗೆ ಎಷ್ಟು ಟೈಮ್ ತೊಗೊಳುತ್ತೆ t/4. ಈಗ ಹೋಗಿದ್ದು ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕಲ್ವಾ, ಸೊ ದಿಸ್ ಇಸ್ t/4. ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಇಲ್ಲಿಗೆ ಹೋಗಿ ಇಲ್ಲಿಗೆ ಬಂದರೆ ಒಂದು ಆಸಿಲೇಷನ್ ಅಂತ ಕರಿತೀವಿ. ಸೊ ದ ಪಾರ್ಟಿಕಲ್ ವಿಲ್ ಟೇಕ್ ದ ಟೈಮ್ t/4 ವೆನ್ ಇಟ್ ರೀಚಸ್ ದ ಮ್ಯಾಕ್ಸಿಮಮ್ ಆರ್ ಎಕ್ಸ್ಟ್ರೀಮ್ ಪೊಸಿಷನ್ ಫ್ರಮ್ ದ ಮೇನ್ ಪೊಸಿಷನ್. ಹಾಗಾದರೆ ಮೀನ್ ಪೊಸಿಷನಿಂದ ಎಕ್ಸ್ಟ್ರೀಮ್ಗೆ ಹೋಗೋಕ್ಕೆ ಎಷ್ಟು ಟೈಮ್ ತೊಗೊಳ್ತಿದೆ t/4. ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು ಈ ಮೀನ್ ಪೊಸಿಷನಿಂದ y is equal to a/2 ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಅದನ್ನು ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆ ವ್ಯಾಲ್ಯೂ t/12 ಬರುತ್ತೆ ನೋಡಿ. ಅದನ್ನು ಹೇಗೆ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ ನಾವು. ನೋಡಿ ಈ ಇಕ್ವೇಷನ್ನ ತೊಗೊಳ್ತೀನಿ, y is equal to a sin ಒಮೆಗಾ ಇಸ್ ನಥಿಂಗ್ ಬಟ್ 2π/t ಅಲ್ವಾ ಇಂಟು ಟಿ. ಇಲ್ಲಿ ಟಾಸ್ಕು ಟಿ ಕ್ಯಾಲ್ಕುಲೇಟ್ ಮಾಡೋದು. ಸೊ y ಕೊಟ್ಟಿದ್ದಾರೆ a/2, a/2 ಇಸ್ ಈಕ್ವಲ್ ಟು a ಸೈನ್ 2πt ಇಂಟು ಟಿ. ಸೊ ಎ ಗೆಟ್ ಕ್ಯಾನ್ಸಲ್ ಆಯಿತು, ಸೈನ್ನ ಈ ಕಡೆ ತಗೊಂಡ್ರೆ ಸೈನ್ ಇನ್ವರ್ಸ್ ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ 1/2 ಇಸ್ ಈಕ್ವಲ್ ಟು 2πt ಇಂಟು ಟಿ. ನೋಡಿ ಸೈನ್ ಇನ್ವರ್ಸ್ ಆಫ್ 1/2 ಅಂದರೆ 30 ಡಿಗ್ರಿ. 30 ಡಿಗ್ರಿ ಇಸ್ ನಥಿಂಗ್ ಬಟ್ π/6 ಇಸ್ ಈಕ್ವಲ್ ಟು 2πt ಇಂಟು ಟಿ. ಸೊ ಪೈ ಗೆಟ್ ಕ್ಯಾನ್ಸಲ್ ಆಯಿತು. ಇಟ್ ಇಂಪ್ಲೈಸ್ ನೋಡಿ 1/6 ಇಸ್ ಈಕ್ವಲ್ ಟು 2t/t ಆಗಿದೆ. ದೇರ್ಫೋರ್ ಟಿ ಇಸ್ ಈಕ್ವಲ್ ಟು ಏನಾಯಿತು, ಟಿ ಇಲ್ಲಿಗೆ ಹೋಗುತ್ತೆ ಡಿವೈಡೆಡ್ ಬೈ 12. ಸೊ ಟೈಮ್ ಟೇಕನ್ ಎಷ್ಟಾಯಿತು, t/12 ಆಯಿತು. ಅಂದರೆ ಮೀನ್ ಪೊಸಿಷನಿಂದ x/2 ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಟೈಮ್ ಟೇಕನ್ ಎಷ್ಟು, t/12. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. t/12 ಸೆಕೆಂಡ್ ತೊಗೊಳುತ್ತೆ. ಇಲ್ಲಿ ಟಿ ಆಲ್ರೆಡಿ ಕೊಟ್ಟಿದ್ದಾರೆ 6 seconds. ಸೊ ದಿಸ್ ಇಸ್ ಬಿಕಮ್ಸ್ t ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 12. 6 ಒಂದೇ 6 ಎರಡೇ. ಸೊ ಟೈಮ್ ಟೇಕನ್ ವಿಲ್ ಬಿ 1/2 seconds. Our time taken is equal to 0.5 seconds. This is the answer for the given question.
ಹಾಗಾದರೆ ನಿಮಗೆ ಕ್ವಶನ್ ಈಗೂ ಕೇಳ್ತಾರೆ, ಮಿಡಲ್ ಆಫ್ ದ ಆಂಪ್ಲಿಟ್ಯೂಡ್ ಇಲ್ಲಿದೆಯಲ್ವಾ, a/2 ಇಂದ ಎಗೆ ಹೋಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ? ನಮಗೆ ಗೊತ್ತಾಯ್ತಪ್ಪ, ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ ತೊಗೊಳುತ್ತೆ? t/12 ತೊಗೊಳುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೊಳುತ್ತೆ? t/4. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದನ್ನ ಹೀಗೆ ಕ್ಯಾಲ್ಕುಲೇಟ್ ಮಾಡಿ, t/4 ಮೈನಸ್ t/12 ಅಲ್ವಾ. ನೋಡಿ, ಇದನ್ನು LCM ತೊಗೊಂಡ್ರೆ 4 × 12 ಆಯಿತು, 4 ಗೆಟ್ ಕ್ಯಾನ್ಸಲ್ ಆಯಿತು, 12t ಮೈನಸ್ 4t ಆಯಿತು. ಸೊ ದಿಸ್ ಇಸ್ ಬಿಕಮ್ಸ್ 8t/4 × 12. ಸೊ 4 1 4 2 2 1 2 6. ಸೊ ದಿಸ್ ಇಸ್ t/6. ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಟೈಮ್ ಎಷ್ಟು ತೊಗೊಳುತ್ತೆ ಅಂದರೆ t/6 ತೊಗೊಳುತ್ತೆ. ಈ ಕ್ವಶನ್ನು ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ಬರ್ಬೋದು. ನೆನ್ಪಿಟ್ಕೊಳ್ಳಿ, ಮೀನ್ ಪೊಸಿಷನಿಂದ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗೋಕ್ಕೆ t/4 ಅಷ್ಟು ಟೈಮ್ ತೊಗೊಳುತ್ತೆ. ಮೀನ್ ಪೊಸಿಷನಿಂದ a/2 ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕೆ, ಮೀನ್ಸ್ ಆಂಪ್ಲಿಟ್ಯೂಡ್ ಬೈ ಹಾಫ್ ಆಫ್ ದ ಆಂಪ್ಲಿಟ್ಯೂಡ್ ಟ್ರಾವೆಲ್ ಮಾಡೋಕ್ಕೆ t/12 ಅಷ್ಟು ಟೈಮ್ ತೊಗೊಳುತ್ತೆ. ಹಾಫ್ ಆಫ್ ದ ಆಂಪ್ಲಿಟ್ಯೂಡಿಂದ ಎಕ್ಸ್ಟ್ರೀಮ್ ಪೊಸಿಷನ್ಗೆ ರೀಚ್ ಆಗೋಕ್ಕೆ t/6 ಅಷ್ಟು ಟೈಮ್ ತೊಗೊಳುತ್ತೆ. ಇದನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ತುಂಬಾ ಇಂಪಾರ್ಟೆಂಟ್, ಇವನ್ ನೀಟ್ ಎಕ್ಸಾಮಿನೇಷನಲ್ಲೂ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ದ ಸರ್ಕ್ಯುಲರ್ ಮೋಷನ್ ಆಫ್ ಎ ಪಾರ್ಟಿಕಲ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಈಸ್ ಆಪ್ಷನ್ಸಲ್ಲಿ ಪಿರಿಯಾಡಿಕ್ ಬಟ್ ನಾಟ್ SHM ಬಟ್ ನಾಟ್ ಪಿರಿಯಾಡಿಕ್ ಆ್ಯಂಡ್ ಆಲ್ಸೋ SHM, ನೈದರ್ ಪಿರಿಯಾಡಿಕ್ ನಾರ್ SHM. ನೋಡಿ, ಪಿರಿಯಾಡಿಕ್ ಮೋಷನ್ನು ಮತ್ತು ಸಿಂಪಲ್ ಹಾರ್ಮೋನಿಕ್ ಮೋಷನಲ್ಲಿ ಪಿರಿಯಾಡಿಕ್ ಮೋಷನ್ ದೆನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ನೆನ್ಪಿಟ್ಕೊಳ್ಳಿ, ಆಲ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಆರ್ ಪಿರಿಯಾಡಿಕ್. ಆಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಆರ್ ಪಿರಿಯಾಡಿಕ್ ಮೋಷನ್ಸ್, ಬಟ್ all periodic motions are not simple harmonic. Okay, all periodic motions are not simple harmonic. It may be simple harmonic ಆಗಿರ್ಬೋದು, ಆಗಿರ್ದೇನೆ ಇರ್ಬೋದು, but all periodic motions are not simple harmonic, but all simple harmonic motions are periodic. For example, ಇಲ್ಲಿ ಕ್ವಶನ್ ಅಲ್ಲೇ ಸರ್ಕ್ಯುಲರ್ ಮೋಷನ್ ಆಫ್ ಎ ಪಾರ್ಟಿಕಲ್. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. ನೋಡಿ, ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಆಗ್ತಾ ಇದೆ ಅಂದರೆ ಸೇಮ್ ಪಾಯಿಂಟಿನ ರೀಚ್ ಆಗೋಕ್ಕೆ ಇಟ್ ಟೇಕ್ಸ್ ಎ ಟೈಮ್ ಪೀರಿಯಡ್ t. ಇದನ್ನು ನಾವು ಪಿರಿಯಾಡಿಕ್ ಮೋಷನ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಎ ಸಿಂಪಲ್ ಹಾರ್ಮೋನಿಕ್, ಬಿಕಾಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಟು ಆ್ಯಂಡ್ ಫ್ರೋ ಮೋಷನ್ ಇರಬೇಕು. ಫಾರ್ ಎಕ್ಸಾಂಪಲ್, ಪೆಂಡುಲಮ್ನ ತಗೊಂಡ್ರೆ ಫಾರ್ ಎ ಸರ್ಟೈನ್ ಇನ್ಸ್ಟಂಟ್ ಇಲ್ಲಿ ಅಪ್ಪ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗಬೇಕು, ಮತ್ತೆ ಮೀನ್ ಪೊಸಿಷನ್ ಬರಬೇಕು, ಮತ್ತೆ ಎಕ್ಸ್ಟ್ರೀಮ್ ಪೊಸಿಷನ್, ಮತ್ತೆ ಮೀನ್ ಪೊಸಿಷನ್. ಇದನ್ನು ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಸ್ಟ್ರಿಂಗಿಗೆ ಮಾಸನ ಅಟ್ಯಾಚ್ ಮಾಡಿದಾಗ ಈ ಮಾಸನ ಸ್ವಲ್ಪ ಪುಲ್ ಮಾಡಿದರೆ ಅಪ್ ಆ್ಯಂಡ್ ಡೌನು ಈ ರೀತಿ ಏನಾಗುತ್ತೆ, ಆಸಿಲೇಟ್ ಆಗುತ್ತೆ. ಇದನ್ನು ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಕರಿತೀವಿ. ಇಟ್ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಬಟ್ ಇಟ್ ಈಸ್ ಎ ಪಿರಿಯಾಡಿಕ್ ಮೋಷನ್. ಪಿರಿಯಾಡಿಕ್ ಮೋಷನ್ ಅಂದರೆ ಏನಾಗ್ತಾ ಹೋಗಬೇಕು, ಪ್ರತಿಯೊಂದು ಟೈಮಲ್ಲೂ ಕೂಡ ತನ್ನ ಪಾತನ್ನು ರೀಟ್ರೇಸ್ ಆಗ್ತಾ ಇರಬೇಕು. ಸೊ ಇಲ್ಲೂ ಕೂಡ ಪ್ರತಿಯೊಂದು ಟೈಮಲ್ಲೂ ಕೂಡ ಪಾತನ್ನ ರೀಟ್ರೇಸ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಆರ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್. ಇವು ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್. ಓಕೆ, ಬಟ್ ಪಿರಿಯಾಡಿಕ್ ಆಲ್ಸೋ. ದಿಸ್ ಇಸ್ ಪಿರಿಯಾಡಿಕ್ ಮೋಷನ್ ಬಟ್ ನಾಟ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಟು ಆ್ಯಂಡ್ ಫ್ರೋ ಮೋಷನ್ ಆಗಿರಬೇಕು. ಟು ಆ್ಯಂಡ್ ಫ್ರೋ ಮೋಷನ್. ಟು ಆ್ಯಂಡ್ ಫ್ರೋ ಮೋಷನ್ ವಿ ಆರ್ ಕಾಲ್ ಇಟ್ ಆಸ್ ಅ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಆಲ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್ ಆರ್ ಪಿರಿಯಾಡಿಕ್ ಮೋಷನ್ಸ್, ಬಟ್ ಆಲ್ ಪಿರಿಯಾಡಿಕ್ ಮೋಷನ್ಸ್ ಆರ್ ನಾಟ್ ಎ ಸಿಂಪಲ್ ಹಾರ್ಮೋನಿಕ್. ಹಾಗಾಗಿ ಸರ್ಕ್ಯುಲರ್ ಮೋಷನ್ ಪಿರಿಯಾಡಿಕ್ ಮೋಷನು ಬಟ್ ನಾಟ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಕರೆಕ್ಟ್ ಆಪ್ಷನ್ ಈಸ್ ಸರ್ಕ್ಯುಲರ್ ಮೋಷನ್ ಈಸ್ ಅ ಪಿರಿಯಾಡಿಕ್ ಬಟ್ ನಾಟ್ SHM. ನೆಕ್ಸ್ಟ್ ಕ್ವಶನ್, ಎ ಪಾರ್ಟಿಕಲ್ ಎಕ್ಸಿಕ್ಯೂಟ್ SHM ವಿತ್ ಆಂಪ್ಲಿಟ್ಯೂಡ್ ಆಫ್ 0.2 meter and a time period of 24 seconds. The time required for it move from mean position to a point 0.1 meter from the mean position ಅಂತ ಹೇಳಿದ್ದಾರೆ. ನೋಡಿ, ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮೀನ್ ಪೊಸಿಷನ್ ಇದೆ. ಫಾರ್ ಎಕ್ಸಾಂಪಲ್, y is equal to 0 ಅಥವಾ x is equal to 0 ಯಾವುದಾದ್ರೂ ತಗೊಳ್ಳಿ. ಈ ಒಂದು ಪಾಯಿಂಟಿಂದ y is equal to 0.1 meter ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ದಾರೆ. ಇನ್ ದ ಕ್ವಶನ್ ದೇ ಆರ್ ಆಲ್ಸೋ ಗಿವನ್ ದ ಟೈಮ್ ಪೀರಿಯಡ್ ಈಸ್ 24 seconds. Time period is 24 seconds and amplitude of the oscillation is 0.2 meter. ನೋಡಿ, ಇಲ್ಲಿ ಆಸಿಲೇಷನ್ ಮೀನ್ ಪೊಸಿಷನಿಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ y is equal to a sin omega t
y ಕೊಟ್ಟಿದ್ದಾರೆ y is 0.1 is equal to a is 0.2 sin of omega ಅಂದರೆ 2 pi by t into t. ಸೊ 0.1 divided by 0.2 ಇಲ್ಲಿಗೆ ತೊಗೊಂಡಿದ್ದೀನಿ sin of 2 pi by t ಇದೆಯಲ್ವಾ, t is equal to 24 into t. ಸೊ ಸೈನ್ನ ಈ ಕಡೆ ತೊಗೊಂಡ್ರೆ ಸೈನ್ ಇನ್ವರ್ಸ್ ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ ದಿಸ್ ಇಸ್ 0.1 0.2 1/2 is equal to 2 1s 2 12s. So this is becomes pi by 12 into t. So sin inverse of 1/2 ಅಂದರೆ 30 degree. 30 degree is nothing but pi by 6 is equal to pi t by 12. pi get cancel ಆಯಿತು. Therefore t is equal to ನೋಡಿ t is equal to ಏನಾಯಿತು 12 by 6. So t is equal to 6 1s 6 2s. ಸೊ 2 ಸೆಕೆಂಡ್. ಹಾಗಾಗಿ ಮೀನ್ ಪೊಸಿಷನಿಂದ 0.1 ಮೀಟರ್ನ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡೋಕ್ಕೆ 2 ಸೆಕೆಂಡ್ ತೊಗೊಳ್ತಿದೆ. So option for the question is option A. Next question. A 10 kg metal block is attached to a spring of spring constant 1000 Newton per meter. A block is displaced from its equilibrium position by 10 centimeter and released. The maximum acceleration of the block is. ನೋಡಿ ಕ್ವಶನ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಆಫ್ ದ ಬ್ಲಾಕ್ ನ ಕೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಆಫ್ ದ ಬ್ಲಾಕ್, ವಿ ನೋ ದಟ್ ದ ಫಾರ್ಮುಲಾ ಫಾರ್ ದ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಇನ್ ದ ಕೇಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಸ್ ಒಮೆಗಾ ಸ್ಕ್ವೇರ್ ಎ. ದಿಸ್ ಇಸ್ ದ ಫಾರ್ಮುಲಾ. ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಇಸ್ ಒಮೆಗಾ ಸ್ಕ್ವೇರ್ ಎ. ಕ್ವಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ ದೇ ಆರ್ ಗಿವನ್ ಮಾಸ್ ಇಸ್ ಈಕ್ವಲ್ ಟು 10 kg. ಸ್ಪ್ರಿಂಗ್ ಕಾನ್ಸ್ಟೆಂಟ್ ದೇ ಆರ್ ಗಿವನ್ k is equal to 1000 Newton per meter. And also they are given block is displaced from the equilibrium position by 10 centimeter. They are given amplitude is 10 centimeter ಅಂತ ಹೇಳಿದರೆ, ಯಾಕಂದರೆ ಒಂದು ಈಕ್ವಿಲಿಬ್ರಿಯಂ ಪೊಸಿಷನಿಂದ ಡಿಸ್ಪ್ಲೇಸ್ ಮಾಡ್ತಿದ್ದಾರೆ. ಹಾಗಾಗಿ 10 centimeter is the equilibrium position. What is the maximum acceleration? ನೋಡಿ ಆಕ್ಸಿಲರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎ ಕೊಟ್ಟಿದ್ರೆ ಬಟ್ ಒಮೆಗಾ ಗೊತ್ತಿಲ್ಲ. ನಮಗೆ ಒಮೆಗಾ ಅಂದರೆ ಗೊತ್ತಿದೆ, ಒಮೆಗಾ ಇಸ್ 2 pi by t ಅಲ್ವಾ, ಬಟ್ ಇಲ್ಲಿ ಟೈಮ್ ಪೀರಿಯಡನ್ನು ಕೊಟ್ಟಿಲ್ಲ. ಹಾಗಾದರೆ ದ ರಿಲೇಷನ್ ಬಿಟ್ವೀನ್ ಒಮೆಗಾ ಕೆ ಆ್ಯಂಡ್ ಎಮ್, ದೇರ್ ಇಸ್ ಅ ರಿಲೇಷನ್ ದಟ್ ಈಸ್ ಕೆ ಇಸ್ ಈಕ್ವಲ್ ಟು ಎಮ್ ಒಮೆಗಾ ಸ್ಕ್ವೇರ್. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಕೆ ಎಮ್ ಆ್ಯಂಡ್ ಒಮೆಗಾ. ಹಾಗಾಗಿ ಒಮೆಗಾ ಸ್ಕ್ವೇರ್ ಏನಾಯಿತು ಕೆ ಬೈ ಎಮ್ ಆಯಿತು. ಒಮೆಗಾ ಸ್ಕ್ವೇರ್ನ ಕ್ಯಾಲ್ಕುಲೇಟ್ ಮಾಡೋಣ. ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಇಸ್ ನಥಿಂಗ್ ಬಟ್ 1000 ಡಿವೈಡೆಡ್ ಬೈ ಮಾಸ್ ಇಸ್ ಗಿವನ್ 10. ಸೊ 0 0 ಗೆಟ್ ಕ್ಯಾನ್ಸಲ್ ಆಯ್ತು. ದಿಸ್ ಇಸ್ 100 ಬಂತು. ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈಕ್ವೇಷನಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಲರೇಷನ್ ಈಸ್ ದಿಸ್ ಇಸ್ 100 ಇಂಟು ಆಂಪ್ಲಿಟ್ಯೂಡ್ ದೇ ಆರ್ ಗಿವನ್ 10 centimeter, 10 into 10 to the power of minus 2. So this is becomes 10 to the power of minus 2 plus 2 get cancel ಆಯ್ತು. So this is 10 meter per second square. This is the maximum acceleration. ಇಲ್ಲಿ ಒಮೆಗಾ ಡೈರೆಕ್ಟಾಗಿ ಕೊಟ್ಟಿದ್ರೆ ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡ್ಬೋದಿತ್ತು, ಬಟ್ ದೇರ್ ಆರ್ ಗಿವನ್ ಕೆ ಆ್ಯಂಡ್ ಎಮ್. ಕೆ ಎಮ್ ಮತ್ತು ಒಮೆಗಾಗಿರ್ತಕ್ಕಂಥ ರಿಲೇಷನ್ ಕೆ ಇಸ್ ಈಕ್ವಲ್ ಟು ಎಮ್ ಒಮೆಗಾ ಸ್ಕ್ವೇರ್. ಇಲ್ಲಿ ಕೆ ಅನ್ನೋದು ಫೋರ್ಸ್ ಕಾನ್ಸ್ಟೆಂಟ್ ಆರ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸೊ ಆನ್ಸರ್ ಫಾರ್ ದ ಕ್ವಶನ್ 10 meter per second square.